ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಚಿನ್ನ ಬೇಕಾ ಬಿಡ್ವಾ? ಬೇಕು ಬೇಕು, ಬೇಕೇ ಬೇಕು. ಬಟ್ ಆದ್ರೂ ಕೂಡ ಯಾಕೆ ಮಾರಾಟ ಮಾಡ್ತಿದ್ದಾರೆ ಅಂತ ಜನ. ಅದು ಆ್ಯಕ್ಚುಲಿ ನೋಡಿ, ಅನಾದಿ ಕಾಲದಿಂದಾನು ಹೆಣ್ಮಕ್ಳು ಚಿನ್ನ ಬೆಳ್ಳಿ ಬಂಗಾರ ಹೆಣ್ಣಿಗೆ ಶೃಂಗಾರ ಅಂತ. ಬೆಳ್ಳಿ ಬಂಗಾರ ಅನ್ನೋದು ತಗೊಂಡ್ಲೇಬೇಕು, ಆದ್ರೆ ತಗೊಂಡಿದ್ದು ಹಾಗೆ ಇರಲ್ವಲ್ಲ. ಯೂಸ್ ಮಾಡ್ತಾ ಮಾಡ್ತಾ ಸವಿಯುತ್ತೆ, ಮುರಿಯುತ್ತೆ, ಅದನ್ನ ಮತ್ತೆ ಕೊಡೋದು ಅಥವಾ ಕರಗಿಸೋದು, ಹೊಸ ಆಭರಣ ಮಾಡ್ಕೊಡೋದು, ಇದು ಇದ್ದೇ ಇತ್ತು. ಆದ್ರೆ ನೀವು ಹೇಳ್ದಂಗೆ ಇಂಟ್ರೊಡಕ್ಷನ್ ನಲ್ಲಿ ಒಂದು 30-60 ದಿನದ ಹಿಂದೆ ಚಿನ್ನದ ಬೆಳೆ ಎಷ್ಟು ಮೇಲಕ್ಕೆ ಹೋಗಿದ್ದು, ಗಗನಕ್ಕೆ ಮುಟ್ಟಿತ್ತು, ಇನ್ನೇನು ತಗೊಳಕ್ಕೆ ಆಗೋದಿಲ್ಲ ಅಂತ ಅನ್ಸಿತ್ತು. ಇವಾಗ ಸ್ವಲ್ಪ ಡೌನ್ ಆಗಿದಲ್ಲ. ಎಸ್ಪೆಷಲಿ ನಮ್ದು ಏನಾದ್ರೂ ಈ ಸ್ಮಾಲ್ ಡ್ಯಾಮೇಜ್ ಆಗಿರುತ್ತಲ್ಲ, ಅದನ್ನ ಆಚಾರಿಗಳು ಇವಾಗ ಮಾಡ್ಕೊಡ್ತಾ ಇಲ್ಲ ಮೇಡಮ್. ಅದಕ್ಕೆ ಕೊಟ್ಬಿಟ್ಟು ಹೊಸ ತಗೊಂಡ್ಬಿಡೋದು, ಹೊಸ ಪ್ಯಾಟ್ರನ್. ಆಗ್ತಾ ಇದೆ. ಅದಕ್ಕೆ ಕಾರಣ ಅಂತೀರಾ? ಹೊಸ ಹೊಸ ಪ್ಯಾಟರ್ನ್ ಗಳು ಚಿನ್ನದ ಅಂಗಡಿಯವರು ಹಳೆ ಚಿನ್ನ ತಗೊಂಡು ಏನ್ ಮಾಡೋದು ಮೇಡಮ್, ಕೊಟ್ಬಿಡಿ ಬೇರೆ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಅವರೇ ಪ್ರಮೋಟ್ ಮಾಡ್ತಿದ್ದಾರೆ ಅಂತ.